ನೋಡಿ, ಒಬ್ಬ ಬರಹಗಾರನಿಗೆ ಪೂರ್ತಿಯಾಗಿ ಸ್ವಾತಂತ್ರ್ಯ ಇರುತ್ತೆ. ಅವನಿಗೆ ಯಾವುದೇ ರೀತಿಯಾದ ಲಿಮಿಟೇಷನ್ಸ್ ಇರೋದಿಲ್ಲ. ಹಾಗಂತ ತೀರಾ ಇಲ್ಲಾಜಿಕಲ್ ಆಗಿ ಇದ್ರೂ ಸಿನಿಮಾ ಸರಿ ಹೋಗೋದಿಲ್ಲ. ಆದ್ರೆ ಇಲ್ಲಿ ಡೈರೆಕ್ಟರ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪಡಕಲಂ ಅಂದ್ರೆ ಬ್ಯಾಟಲ್ ಫೀಲ್ಡ್, ಡೈರೆಕ್ಟರ್ ಬೈ ಮನು ಸ್ವರಾಜ್, ಸ್ಟಾರರ್ ಬೈ ಸುರಾಜ್, ಸಂದೀಪ್ ಅಂಡ್ ಶರಫ್. ಇಡೀ ಸಿನಿಮಾ ಕಾಲೇಜ್ ಅಟ್ಮಾಸ್ಫಿಯರ್ ನಲ್ಲೇ ಪ್ಲೇಸ್ ಮಾಡಿದ್ದಾರೆ, ಯೂತ್ ಆಡಿಯನ್ಸಸ್ ನ ಅಟ್ರಾಕ್ಟ್ ಮಾಡೋಕೆ. ಗುಡ್ ಥಾಟ್, ಯಾಕೆಂದ್ರೆ ಜೆನ್ಯೂನ್ ಕಾಮಿಡಿ ಅಂಡ್ ಒನ್ ಲೈನರ್ಸ್ ವರ್ಕ್ ಆಗ್ತವೆ. ಇಲ್ಲಿನ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಲೈಫ್ ಅಲ್ಲಿ ಎಕ್ಸ್ಪ್ರೆಸಿವ್ ಆಗಿಲ್ಲದಂತ ನಮ್ಮ ಜಿತಿನ್ಗೆ ಬ್ರೇಕಪ್ ಆಗ್ತಿದೆ. ಈ ಡಿಪ್ರೆಷನ್ ನಿಂದ ಹೊರ ಬರೋದಕ್ಕೆ ಅವನು ತನ್ನ ಕಾಲೇಜಿನ ಸ್ಟಾಫ್ ರೂಮ್ ಒಳಗೆ ಸಿಗಾಕೋತಾನೆ. ಆ ಸ್ಟಾಫ್ ರೂಮ್ ನಲ್ಲಿ ಒಂದು ಸ್ಟ್ರೇಂಜ್ ಥಿಂಗ್ ನ ನೋಡ್ತಾನೆ. ಅದಾದ ಮೇಲೆ ಎಕ್ಸೈಟ್ಮೆಂಟ್ ನ ತಡೆಯೋಕಾಗದೆ ಅದನ್ನ ಹಿಂಬಾಲಿಸ್ತಾನೆ. ಆದ್ರೆ ಅದು ಅವನಿಗೆ ಬ್ಯಾಕ್ ಫೈರ್ ಆಗ್ತಾ ಹೋಗುತ್ತೆ. ಅವನು ನೋಡಿದ ಆ ಸ್ಟ್ರೇಂಜ್ ಥಿಂಗ್ ಏನು ಮತ್ತು ಅವನು ಆ ಸಮಸ್ಯೆಗಳಿಂದ ಹೊರ ಬಂದ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿನ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಇಲ್ಲಿನ ಪ್ಲಾಟ್ ಮತ್ತು ಡೈರೆಕ್ಷನ್ ಚೆನ್ನಾಗಿದೆ. ಸಿಂಪಲ್ ಪ್ಲಾಟ್ ನ ಇವರು ಕಾಂಪ್ಲಿಕೇಟ್ ಮಾಡಿ ಅದನ್ನ ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟವಾದ ಕೆಲಸ. ಆದ್ರೆ ಇಲ್ಲಿ ಡೈರೆಕ್ಟರ್ ಈ ವಿಷಯದಲ್ಲಿ ಗೆದ್ದಿದ್ದಾರೆ. ಮೊದಲಿಗೆ ನಮ್ಗೆ ಇಲ್ಲಿ ಅದರ ಶಕ್ತಿಗಳ ಬಗ್ಗೆ ಹೇಳ್ತಾರೆ, ಆದ್ರೆ ಅದನ್ನ ಇಂಟರ್ವಲ್ ಬ್ಲಾಕ್ ನಲ್ಲಿ ಕಂಪ್ಲೀಟ್ಲಿ ಉಲ್ಟಾ ಮಾಡ್ತಾರೆ. ಐ ಮೀನ್ ಲಿಟ್ರಲಿ ಉಲ್ಟಾ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಸ್ವ್ಯಾಪ್ ಆದ್ಮೇಲೆ ಇನ್ನೂ ಚೆನ್ನಾಗಿದೆ. ಆಕ್ಚುಲಿ ಬೇರೆಯವರ ಮ್ಯಾನರಿಸಮ್ ನ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟವಾದ ವಿಷಯ. ಬಟ್ ಆಡಿಯನ್ಸ್ಗೆ ಎಲ್ಲೂ ಕನ್ಫ್ಯೂಸ್ ಆಗದೆ ಇರೋ ತರ ಅದನ್ನ ಪರ್ಫಾರ್ಮ್ ಮಾಡಿರೋ ರೀತಿ ಇದೆಯಲ್ಲ, ನನಗೆ ತುಂಬಾನೇ ಇಷ್ಟ ಆಯ್ತು. ಮೊದಲಿಗೆ ಯಾಕೆ ಎಲ್ರ ಹೆಸರನ್ನ ಈ ರೀತಿ ಒತ್ತಿ ಒತ್ತಿ ರಿಜಿಸ್ಟರ್ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಬಟ್ ಆ ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ಎಲ್ಲದಕ್ಕೂ ಉತ್ತರ ಸಿಕ್ತು. ಫಸ್ಟ್ ಹಾಫ್ ಅಲ್ಲಿ ಡೈರೆಕ್ಟರ್ ಬರ್ಕೊಂಡಿರುವಂತ ಆ ಪ್ಲಾಟ್ ಚೆನ್ನಾಗಿದೆ. ಆ ಟಾಮ್ ಅಂಡ್ ಜೆರಿ ಸೀಕ್ವೆನ್ಸಸ್ ಏನಿದೆಯೋ ಅವೆಲ್ಲ ತುಂಬಾ ಚೆನ್ನಾಗಿ ಬಂದಿದಾವೆ. ನಮ್ಮ ಪ್ರೊಟ್ಯಾಗನಿಸ್ಟ್ ಜೊತೆಗೆ 3 ಕ್ಯಾರೆಕ್ಟರ್ಗಳಿರ್ತವೆ. ಅವು ಸಿನಿಮಾದಲ್ಲಿ ಆಡಿಯನ್ಸ್ ರೋಲ್ ನ ಪ್ಲೇ ಮಾಡ್ತವೆ. ಲೈಕ್ ಪಾತ್ರಗಳನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋಂತ ರೀತಿ ಮತ್ತು ಅವರೇ ಒಂದು ಕನ್ಕ್ಲೂಷನ್ಗೆ ಬರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವು 3 ಹುಡುಗರುಗಳು. ಇನ್ನು ನನಗೆ ಇಲ್ಲಿ ನೆಗೆಟಿವ್ ಅಂತ ಅನ್ಸಿದ್ದು ಅದು ಇಲ್ಲಿನ ಕ್ಲೈಮ್ಯಾಕ್ಸ್. ಮಧ್ಯದಲ್ಲಿ ಒಂದು ಟ್ವಿಸ್ಟ್ ನ ಇಟ್ಟಿದ್ದಾರೆ, ಬಟ್ ಆಲ್ರೆಡಿ ಅದು ಲೇಟ್ ಆಗೋಗಿತ್ತು. ಕ್ಲೈಮ್ಯಾಕ್ಸ್ ತುಂಬಾನೇ ಪ್ಲೇನ್ ಅಂತ ಅನಿಸ್ತು. ಯಾಕಂದ್ರೆ ಇವರು ಸಿನಿಮಾನ ತುಂಬಾ ದೊಡ್ಡದಾಗಿ ಶುರು ಮಾಡಿರ್ತಾರೆ. ಇಂಟರ್ವಲ್ ಬ್ಲಾಕ್ ಕೂಡ ಬ್ಯಾಂಗರ್ ಆಗೇ ಇರುತ್ತೆ. ಬಟ್ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ ಇನ್ನೂ ಎಫೆಕ್ಟಿವ್ ಆಗಿ ಇರ್ಬೋದಿತ್ತು ಅಂತ ಅನಿಸ್ತು. ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಕಾಮಿಡಿ, ಥ್ರಿಲ್ಲರ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೋಡಿಲ್ಲ ಅಂತಂದ್ರೆ ಜಿಯೋ ಹಾಟ್ ಸ್ಟಾರ್ ನಮ್ಮ ಕನ್ನಡ ಭಾಷೆಯಲ್ಲಿ ಅವೈಲಬಲ್ ಇದೆ. ಈಗಲೇ ಹೋಗಿ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.